ಇವತ್ತು ನನ್ನ ಮುಂದೆ OnePlus ಅವರು ರೀಸೆಂಟ್ ಆಗಿ ಲಾಂಚ್ ಮಾಡಿದಂತ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ವೇರ್ OS ಸ್ಮಾರ್ಟ್ ವಾಚ್ OnePlus Watch 2R. ಈ ಒಂದು ವಾಚ್ ಅನ್ನ OnePlus ಅವರು 17,000 ರೇಂಜ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ ಅಲ್ಲಿ ವಾಚ್ ಅನ್ನ ಪರ್ಚೇಸ್ ಮಾಡಬಹುದಾ, ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲನೇದಾಗಿ ಈ ಒಂದು ವಾಚ್ ಅನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಒಂದು ವಾಚ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಈ ಒಂದು ಸ್ಮಾರ್ಟ್ ವಾಚು, ಅದನ್ನು ಬಿಟ್ಟರೆ ಇದ್ರ ಒಳಗಡೆ ಒಂದು USB Type C ಚಾರ್ಜಿಂಗ್ ಕೇಬಲ್ಲು, Type A ಇಂದ Type C, ನಂತರ ಚಾರ್ಜಿಂಗ್ ಡಾಕ್ ನಮಗೆ ಸಿಗ್ತಾ ಇದೆ, ಮತ್ತು ಕೊನೆಯದಾಗಿ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡು. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಈ ಒಂದು ವಾಚ್ ನಮ್ಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಒಳ್ಳೆ ಪ್ರೀಮಿಯಂ ಬಿಲ್ಡು, ಮೆಟಾಲಿಕ್ ಬಾಡಿಯನ್ನು ಹೊಂದಿರುವಂಥ ವಾಚು. ಇದು ವೇರ್ OS ಅನ್ನು ಹೊಂದಿರುವಂಥ ವಾಚ್. ಗೂಗಲ್ ಅವರು ವಾಚ್ಗೆ ಅಂತಾನೆ ಒಂದು ಆಂಡ್ರಾಯ್ಡ್ OS ಅನ್ನು ಮಾಡಿದ್ದಾರೆ, ವೇರ್ OS ಅಂತ. ನಾನು ಹಾಕುವಂಥ ಈ ವಾಚು ಇದು ಸ್ಯಾಮ್ಸಂಗ್ ಇಂದು ಗ್ಯಾಲಕ್ಸಿ ವಾಚು. ಇದು ಕೂಡ ವೇರ್ OS ಅನ್ನು ಹೊಂದಿರುವಂಥ ವಾಚು. OnePlus ಅವರು ಈಗ ಕೆಲವು ದಿನಗಳ ಮುಂಚೆ 25-30 ಸಾವಿರ ರೇಂಜಲ್ಲಿ OnePlus Watch 2 ಅನ್ನು ಲಾಂಚ್ ಮಾಡ್ತಾರೆ. ಅದು ಪ್ರೀಮಿಯಂ ವಾಚ್, ಆಯ್ತಾ. ಅಷ್ಟೇ ಫೀಚರ್ನ ಸ್ವಲ್ಪ ಕಡಿಮೆ ಬೆಲೆಗೆ ಈ ಒಂದು ವಾಚ್ 2R ನಲ್ಲಿ ಕೊಡ್ತಾ ಇದ್ದಾರೆ. ಸೊ ನೋಡೋದಕ್ಕೆ ಹೋದರೆ ವೇರ್ OS ಹೊಂದಿರುವಂಥ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ವಾಚ್ಗಳಲ್ಲಿ ಇದು ಕೂಡ ಬರುತ್ತೆ. ಏನಕ್ಕಷ್ಟು ಕೊಡಬೇಕು ನಾನು ತಿಳಿಸ್ಕೊಡ್ತೀನಿ, ಆಯಿತಾ. ಇನ್ನು ಈ ವಾಚ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಸಾಲಿಡ್ ಆಗಿದೆ. 2 ಫಿಸಿಕಲ್ ಬಟನ್ ಇದೆ, ಫ್ರಂಟಲ್ಲಿ ಗ್ಲಾಸು, ಹಿಂದ್ಗಡೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತಾ ಇದೆ, ಮತ್ತು ಸಿಲಿಕಾನ್ ರಬ್ಬರ್ ಸ್ಟ್ರ್ಯಾಪು, ಕ್ಲಾಸಿಕ್ ಬಕಲ್ಲು. ಇನ್ನೊಂದು ಕಲರ್ ವೇರಿಯಂಟ್ ಬರುತ್ತೆ, ಇದು ಗ್ರೇ ಕಲರ್ ಸ್ಟ್ರ್ಯಾಪು. ಇನ್ನೊಂದು ಫಾರೆಸ್ಟ್ ಗ್ರೀನ್ ಅಂತ ಒಂದು ವೇರಿಯಂಟ್ ಇದೆ, ಅದೊಂದು ಸಖತ್ತಾಗಿದೆ. ಇದಕ್ಕಿಂತ ನನಗೆ ಆ ಒಂದು ಕಲರ್ ವೇರಿಯಂಟ್ ಇಷ್ಟ ಆಯಿತು. ಇದಕ್ಕಿಂತ ತೊಗೊಳಿದ್ರೆ ಅದನ್ನೇ ತೊಗೊಳ್ಳಿ ಅಂತೀನಿ ನಾನಂತೂ. ಲೈಟ್ ವೆಯ್ಟ್ ಇದೆ, ವಿತ್ ಸ್ಟ್ರ್ಯಾಪು 59 ಗ್ರಾಮು, ವಿತೌಟ್ ಸ್ಟ್ರ್ಯಾಪು 37 ಗ್ರಾಮ್ ವೆಯ್ಟ್ ಇದೆ. ಮತ್ತು ಇದು IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥ ವಾಚ್. ಒಂದು ಒಳ್ಳೆ ವಿಷಯ. ಅಲ್ಯೂಮಿನಿಯಂ ಫ್ರೇಮನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ವಾಚಲ್ಲಿ ನಮಗೆ ಇನ್ಬಿಲ್ಟ್ ಮೈಕ್ರೋಫೋನ್ ಸಿಗ್ತಾ ಇದೆ ಮತ್ತು ಸ್ಪೀಕರ್ ಸಹ ಇದೆ. ಸೊ ಕಾಲ್ ಬಂತು ಅಂದರೆ ಇಲ್ಲೇ ರಿಸೀವ್ ಮಾಡಿಕೊಂಡು ಇಲ್ಲೇ ಮಾತಾಡ್ಬೋದು. ಮತ್ತು ಈ ವಾಚ್ನ ಹಿಂದ್ಗಡೆ ಕೆಲವೊಂದು ಬೇಸಿಕ್ ಸೆನ್ಸಾರ್ಸು ಮತ್ತು ಚಾರ್ಜಿಂಗ್ ಇಂದು ಪಿನ್ ನಮಗೆ ಸಿಗ್ತಾ ಇದೆ. ಇನ್ನು ಈ ವಾಚ್ನ ಡಿಸ್ಪ್ಲೇ ಬಂದ್ಬಿಟ್ಟು 1.43 ಇಂಚಿನ ಅಮೋಲೆಡ್ ಡಿಸ್ಪ್ಲೇ, ರೌಂಡ್ ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿದೆ. 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, 60 ವರ್ಟ್ಸ್ನ ಡಿಸ್ಪ್ಲೇ. ಸಖತ್ತಾಗಿದೆ ಡಿಸ್ಪ್ಲೇ ಮಾತ್ರ. ಈ ಒಂದು ವಾಚಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, 2 OS ಇದೆ, ಆಯಿತಾ. ಒಂದು ವೇರ್ OS ಗೂಗಲ್ ಅವ್ರದ್ದು, ನನ್ನ ವಾಚಲ್ಲೂ ಕೂಡ ಅದೇ OS ಇರೋದು ಆಗಲೇ ಹೇಳ್ದಂಗೆ. ಮತ್ತು ಇನ್ನೊಂದು OS ಇದೆ, ಆಯಿತಾ. ಆ ಒಂದು OS ಬಂದ್ಬಿಟ್ಟು RTOS ಅಂತ. ಈ ಒಂದು ವೇರ್ OS ತುಂಬ ಜಾಸ್ತಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡುತ್ತೆ. ಏನಕ್ಕೆ ಅಂದರೆ ಈ ವೇರ್ OSನಲ್ಲಿ ಪ್ಲೇ ಸ್ಟೋರ್ ಎಲ್ಲ ಇದೆ, ಅಪ್ಲಿಕೇಶನ್ ಸಪೋರ್ಟ್ ಇದೆ, ಬೇಜಾನ್ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ ಒಂದು RTOS ಬೇಸಿಕ್ OS. ನೀವು ಹೆಲ್ತ್ ಟ್ರ್ಯಾಕಿಂಗನ್ನು, ಕಾಲ್ ಬಂತು ಅಂದರೆ ರಿಸೀವ್ ಮಾಡ್ಕೊಬೋದು, ಟೈಮ್ ನೋಡ್ಬೋದು, ವಾಚ್ ಫೇಸಸನ್ನು ಚೇಂಜ್ ಮಾಡ್ಬೋದು. ಬೇಸಿಕ್, ಅದು ಜಾಸ್ತಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡಲ್ಲ. ನನ್ನ ವಾಚಲ್ಲಿ ಆ ರೀತಿ 2 OS ಇಲ್ಲ, ಒಂದೇ OS, ವೇರ್ OS. ಈ ವೇರ್ OS ಹೆವಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡುತ್ತೆ. ನಾನು ಮೋಸ್ಟ್ ಆಫ್ ದ ಟೈಮು ಈ ಒಂದು ವಾಚಲ್ಲಿ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡಲ್ಲ. ಮೆಜಾರಿಟಿ ಆಫ್ ದ ಟೈಮು ಹೆಲ್ತ್ ಟ್ರ್ಯಾಕಿಂಗು ಮತ್ತು ಟೈಮ್ ನೋಡೋದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಬಟ್ ಏನಾಗುತ್ತೆ, ನನಗೆ ಆಪ್ಷನ್ನೇ ಇಲ್ಲ, ಆಯಿತಾ. ಈ ವೇರ್ OS ಆಗಿರೋದ್ರಿಂದ ಯಾವಾಗಲೂ ವೇರ್ OS ರನ್ ಆಗ್ತಿರುತ್ತೆ. ಬ್ಯಾಟ್ರಿ ಹೆವಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ನನಗೆ ಬ್ಯಾಟ್ರಿ ಒಂದು 3 ದಿನ ಬರ್ಬೋದು, 2ರಿಂದ 3 ದಿನ ಬರುತ್ತೆ ಒಂದ್ಸಲ ಚಾರ್ಜ್ ಮಾಡಿದ್ರೆ. ಬಟ್ ಈ ವಾಚಲ್ಲಿ ಹೆಂಗೆ ಮಾಡ್ಬಿಟ್ಟಿದ್ದಾರೆ ಅಂತ ಅಂದರೆ, ಬುದ್ಧಿವಂತಿಕೆಯಿಂದ ವೇರ್ OSನ ಜೊತೆಗೆ ಇನ್ನೊಂದು OS, ಈ ಒಂದು ಏನು RTOS ಅಂದರೆ ಆ ಒಂದು OSನ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಮೆಜಾರಿಟಿ ಆಫ್ ದ ಟೈಮು ವೇರ್ OSನ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬೇಕಿದ್ರೆ, ಅವಶ್ಯಕತೆ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಬೋದು. ಈ ಒಂದು ವೇರ್ OSನಲ್ಲಿ ಇವ್ರು ಹೇಳೋ ಪ್ರಕಾರ ಬ್ಯಾಟ್ರಿ ಬ್ಯಾಕಪ್ ಬಂದ್ಬಿಟ್ಟು ನೀವು ಹೆವಿ ಯೂಸೇಜ್ ಮಾಡ್ತಾ ಇದ್ದೀರಾ ಅಂದರೆ 2 ದಿನಗಳ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ವೇರ್ OSನ ಯೂಸ್ ಮಾಡ್ತಿದ್ರೆ. ನೀವು ಸೆಟ್ಟಿಂಗ್ ಹೋದರೆ ಅಲ್ಲಿ ಮೋಡನ್ನು ಚೇಂಜ್ ಮಾಡ್ಬೋದು, ವೇರ್ OSಗೆ ಅಥವಾ RTOSಗೆ ಅಂತ. ವೇರ್ OSಲ್ಲಿ ನೀವು ನಾರ್ಮಲ್ ಯೂಸ್ ಮಾಡಿದ್ರೆ ಒಂದು 100 ಗಂಟೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 3-4 ದಿನ ಬರ್ಬೋದು, ಆಯಿತಾ. ಜಾಸ್ತಿ ಯೂಸ್ ಮಾಡಲಿಲ್ಲ ಅಂದರೆ ಸ್ಮಾರ್ಟ್ ವೇರ್ OS ಮೋಡಲ್ಲಿ. ಹೆವಿ ಯೂಸ್ ಮಾಡಿದ್ರೆ 2 ದಿನ ಬರ್ಬೋದು. ಈ ಒಂದು RTOS ಬ್ಯಾಟ್ರಿ ಸೇವರ್ ಮೋಡಿದು. ಈ ಒಂದು RTOSಗೆ ಸ್ವಿಚ್ ಮಾಡಿದ್ರಿ ಅಂತ ಅಂದರೆ 12 ದಿನಗಳ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಐ ವಿಶ್ ಈ ರೀತಿ ಒಂದು ಫೀಚರ್ ನನ್ನ ವಾಚಲ್ಲಿ ಇದ್ದರೆ ಎಷ್ಟೋ ಚೆನ್ನಾಗಿರ್ತೈತಿ. ಏನಕ್ಕೆ ಅಂದರೆ ನಾನು ಆ ಸ್ಮಾರ್ಟ್ ಫೀಚರ್ನ ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗಲೂ ರೇರು, ಆಯಿತಾ. ಸೊ ಕೊಟ್ಟಿದ್ರೆ ಹೆವಿ ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇತ್ತು. ಓಕೆ, ನೋಡ್ತಾ ಇದ್ದೀರಾ, ಇಲ್ಲಿ ನಮಗೆ ಸೆಟ್ಟಿಂಗ್ ಹೋದರೆ ಸ್ಟಾರ್ಟಿಂಗ್ಗೆ ಮೋಡ್ಸ್ ಅಂತ ಆಪ್ಷನ್ ಇದೆ. ಈ ಮೋಡ್ಸ್ ಒಳಗೆ ಹೋದ್ರಿ ಅಂತ ಅಂದರೆ ನೋಡ್ತಾ ಇದ್ದೀರಾ, ಇನ್ ಯೂಸ್ ಸ್ಮಾರ್ಟ್ ಮೋಡು,
ಮತ್ತು ಪವರ್ ಸೇವರ್ ಮೋಡ್ ಅಂತ. ಸ್ಮಾರ್ಟ್ ಮೋಡಲ್ಲಿ ಆಗಲಿ ಹೇಳ್ದಂಗೆ ನಿಮಗೆ ಅಲ್ಲೇ ತೋರಿಸುತ್ತೆ 48ಇಂದ 100 ಅವರ್ ತನಕ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ. ನೀವೇನಾದರೂ ಈ ಪವರ್ ಸೇವರ್ ಮೋಡ್ಗೆ ಹೋದ್ರಿ ಅಂದರೆ ಇದು ನಾರ್ಮಲ್ ಓ ಎಸ್ಸಿಗೆ RTOS ಅಂತ ಏನಂದರೆ ಆ ಓ ಎಸ್ಸಿಗೆ ಸ್ವಿಚ್ ಆಗುತ್ತೆ. ಇದು ನಾನು ಮಾಡಿದ್ರೆ ನೋಡ್ತಾ ಇದ್ದೀರಾ ಡೈರೆಕ್ಟಾಗಿ ಪಟ್ಟಂತ ಸ್ವಿಚ್ ಆಗುತ್ತೆ. ಸ್ವಿಚ್ ಆದ ತಕ್ಷಣ ನಮಗೆ ಇದರೊಳಗಡೆ ಯಾವುದೇ ಒಂದು ಅಪ್ಲಿಕೇಶನ್ಗಳು ಈ ವೇರ್ ಓ ಎಸ್ಸಿಂದ ಆ್ಯಪ್ಸ್ ಎಲ್ಲ ಬರಲ್ಲ. ನಾರ್ಮಲ್ ಫೋನು, ಬಾರೋಮೀಟ್ರು, ಈ ರೀತಿ ಹೆಲ್ತ್ ಟ್ರ್ಯಾಕಿಂಗು, ವೆದರು, ಈ ರೀತಿ ಬೇಸಿಕ್ ಅಪ್ಲಿಕೇಶನ್ಗಳು ಮಾತ್ರ ನಮಗೆ ಸಿಗುತ್ತೆ. ಸೊ ಈಗ ಮತ್ತೆ ವಾಪಸ್ ನೀವು ಅದಕ್ಕೆ ಸ್ವಿಚ್ ಮಾಡಬೇಕು ಅಂತ ಅಂದರೆ ನೋಡಿ, ಸ್ಮಾರ್ಟ್ ಮೋಡನ್ನು ಸ್ವಿಚ್ ಮಾಡಿಬಿಟ್ಟು ಎನೇಬಲ್ ಮಾಡಿದ್ರೆ ರೀಸ್ಟಾರ್ಟ್ ಆಗುತ್ತೆ ವಾಚ್. ಸೊ ಈಗ ಫುಲ್ ಏನು ವೇರ್ ಓ ಎಸ್ ಇದೆ ಅದಕ್ಕೆ ಸ್ವಿಚ್ ಆಗುತ್ತೆ. ಸೊ ಬೆಂಕಿ ಫೀಚರ್ ನಂಗೆ ಅನ್ನಿಸ್ದಂಗೆ ಇದು. ಇದರ ಜೊತೆಗೆ ಈ ಓ ಎಸ್ ರೀತಿಯಲ್ಲೇ ಈ ಒಂದು ವಾಚಲ್ಲಿ 2 ಪ್ರೊಸೆಸರ್ನ ಕೂಡ ಕೊಟ್ಟಿದ್ದಾರೆ. ಒಂದು ಸ್ನ್ಯಾಪ್ಡ್ರ್ಯಾಗನ್ ವೇರ್ W5 ಚಿಪ್ ಅಂತ. ಸೊ ಇದು ವೇರ್ ಓ ಎಸ್ ಅನ್ನು ರನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಪವರ್ಫುಲ್ ಆಗಿರುವಂಥ ಚಿಪ್ಪು, 2nd ಜನರೇಷನ್ ಚಿಪ್ಪು. ಇನ್ನೊಂದು ಚಿಪ್ ಇದೆ BS2700 ಅಂತ. ಇದು ಆಗಲೇ ಹೇಳ್ದಂಗೆ ಈ ಒಂದು RTOS ಬೇಸಿಕ್ ಓ ಎಸ್ ಇದೆಯಲ್ವಾ, ನಾರ್ಮಲ್ ಓ ಎಸ್ ಇದೆಯಲ್ವಾ, ಅದನ್ನು ರನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ಒಂದು RTOSಗೆ ನೀವು ಸ್ವಿಚ್ ಮಾಡಿದ್ರೆ ಏನೂ ಬರಲ್ಲ, ಜಸ್ಟ್ ಹೆಲ್ತ್ ಟ್ರ್ಯಾಕಿಂಗು, ಕೆಲವೊಂದು ಬೇಸಿಕ್ ಫೀಚರ್ಸ್ ಅಷ್ಟೇ. ವೇರ್ ಓ ಎಸ್ ಸ್ವಿಚ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕಾಲಿಂಗ್ ಫೀಚರ್ ಎರಡರಲ್ಲೂ ವರ್ಕ್ ಆಗುತ್ತೆ. ಎರಡರಲ್ಲೂ ಕಾಲ್ ಮಾಡ್ಬೋದು, ಕಾಲ್ ಬಂದರೆ ಅಲ್ಲೇ ರಿಸೀವ್ ಮಾಡ್ಬೋದು. ಬಟ್ ಈ ಅಪ್ಲಿಕೇಶನ್ ಸಪೋರ್ಟು, ಇದರಲ್ಲಿರೋ ರೀತಿ ಯೂಟ್ಯೂಬ್ ಮ್ಯೂಸಿಕ್ಕು, ಕ್ಯಾಲೆಂಡರು ಇವೆಲ್ಲ ಬರಲ್ಲ ಅದರಲ್ಲಿ, ಆಯಿತಾ. ಬರೀ ಬೇಸಿಕ್ ಯೂಸ್ ಮಾಡ್ಕೊಬೋದು. ಅದೇ ಬೇಜಾನಾಗುತ್ತೆ ನಂಗೆ ಅನ್ನಿಸ್ದಂಗೆ. ಇದರಲ್ಲಿ ನಮಗೆ 2 GB ರ್ಯಾಮ್ ಸಿಗ್ತಾ ಇದೆ, ಬೇಜಾನಾಯಿತು. ಮತ್ತು 32 GB ಇಂಟರ್ನಲ್ ಸ್ಟೋರೇಜ್ ನಮಗೆ ಸಿಗ್ತಾ ಇದೆ. ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಹ ಇದೆ. ಎಷ್ಟು ಫೋನ್ಗಳಲ್ಲೇ ಡ್ಯುಯಲ್ ಬ್ಯಾಂಡ್ ಇರಲ್ಲ, ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಕೊಟ್ಟಿದ್ದಾರೆ. ಮತ್ತು ಬ್ಲೂಟೂತ್ 5.0 ಕೂಡ ಸಿಗುತ್ತೆ. GPS ಸಹ ಇದೆ. ಸೊ ನೀವು ವೇರ್ ಓ ಎಸ್ಸಲ್ಲಿ ಗೂಗಲ್ ಮ್ಯಾಪ್ಸನ್ನು ಆರಾಮಾಗಿ ವಾಚಲ್ಲಿ ಹಾಕೊಂಡ್ಬಿಡ್ಬೋದು. ಲಿಟ್ರಲಿ ಒಂದು ಪ್ರೀಮಿಯಂ ವಾಚಲ್ಲಿ ಏನೆಲ್ಲ ಸೆನ್ಸರ್ಸ್ ಕೊಡ್ಬೋದು ಅದನ್ನೆಲ್ಲದನ್ನು ಕೂಡ ನಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ. ಈ ವಾಚಲ್ಲಿ 500 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ಹಾಗೆ ಹೇಳ್ದಂಗೆ ಸ್ಮಾರ್ಟ್ ಮೋಡಲ್ಲಿ ನಮಗೆ ಹೆವಿ ಯೂಸೇಜಿಗೆ 2 ದಿನ ಬರುತ್ತೆ. ಪವರ್ ಸೇವರ್ ಮೋಡಲ್ಲಿ 12 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಮತ್ತು ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇದೆ. ಈ ವಾಚನ್ನು ಫುಲ್ ಚಾರ್ಜ್ ಮಾಡೋದಕ್ಕೆ 1 ಗಂಟೆ ಟೈಮ್ ತೊಗೊಳುತ್ತೆ. ಮತ್ತು ಬರೀ 10 ನಿಮಿಷ ಚಾರ್ಜ್ ಮಾಡಿದ್ರೆ ನೀವು ಆರಾಮಾಗಿ 24 ಗಂಟೆ ಯೂಸ್ ಮಾಡ್ಬೋದಂತೆ. ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಿಷ್ಟು ಈ ಒಂದು ವಾಚಿನ ಕೆಲವೊಂದು ಮೇಯ್ನ್ ಫೀಚರ್ಸು. ಮತ್ತು ನಾನು ಚೆಕ್ ಮಾಡಿದಂಗೆ ಹೆಲ್ತ್ ಟ್ರ್ಯಾಕಿಂಗ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿದೆ. ಸ್ಟೆಪ್ ಕೌಂಟು ಮತ್ತು ಕ್ಯಾಲೋರೀಸ್ ಎಷ್ಟು ಬರ್ನ್ ಮಾಡಿದರೆ ಡಿಪೆಂಡ್ಸ್ ಆನ್ ನೀವು ಸ್ಟೆಪ್ಸ್ ಇರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಲೀಪ್ ಮಾನಿಟರಿಂಗ್ ಚೆನ್ನಾಗಿದೆ. ಹೆಲ್ತ್ ಟ್ರ್ಯಾಕಿಂಗು ಹೆವಿ ಆ್ಯಕ್ಯುರೇಟ್ ಆಗಿದೆ. ಸೊ ವರ್ಕೌಟ್ ಮೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ಈ ವಾಚ್ ಬಗ್ಗೆ. ಈ ಪ್ರೈಸ್ ರೇಂಜಿಗೆ ಹೌದು ನಿಮ್ಮಲ್ಲಿ ತುಂಬ ಜನಕ್ಕೆ 16-17 ಸಾವಿರ ಹೆವಿ ಜಾಸ್ತಿ ಅನ್ನಿಸ್ಬೋದು. ಬಟ್ ನೋಡೋದಕ್ಕೆ ಹೋದರೆ ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ, ವೇರ್ ಓ ಎಸ್ ಹೊಂದಿರುವಂಥ ವಾಚು ನಿಮಗೆ ಕಡಿಮೆಗಂತೂ ಸಿಗೋಲ್ಲ. ನಾರ್ಮಲ್ ಸೆಮಿ ಸ್ಮಾರ್ಟ್ ವಾಚ್ಗಳು ಸಿಗ್ತವೆ. ಈ ಒಂದು ವಾಚು ನೀವು ನಂಬಲ್ಲ ಲಾಂಚ್ ಆದಂಗೆ 45 ಸಾವಿರ ಇತ್ತು. 45-50 ಸಾವಿರ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿರಬೇಕಿದು. ವಾಚ್ 5 ಇದು ಲಾಂಚ್ ಆಗಿ 1 ವರ್ಷ ಆಗಿದೆ. ಇದು 17 ಸಾವಿರ. ವೇರ್ ಓ ಎಸ್ ಮಾರ್ಕೆಟ್ ನೋಡೋದಕ್ಕೆ ಹೋದರೆ ಒಂದು ಲೆವೆಲ್ಲಿಗೆ ಅಫೋರ್ಡಬಲ್ಲೇ, ಆಯಿತಾ. ಬಟ್ ನೀವು ತುಂಬ ಜನ ಅಂತೀರ ಈ ವಾಚ್ ತಗೊಳ್ಳೋದ್ರ ಬದಲು ಯಾವುದೋ ಒಂದು ಒಳ್ಳೆ ಸ್ಮಾರ್ಟ್ ವಾಚೇ ಬಂದ್ಬಿಡುತ್ತೆ, OnePlus ವಾಚೇ ಬಂದ್ಬಿಡುತ್ತೆ ಅಂತೀರ. ಅದು ನಿಜಾನೇ. ನೋಡಿ, ನಿಮ್ಮಲ್ಲಿ ಕೆಲವು ಜನಕ್ಕೆ ಪ್ಯಾಷನ್ ಇರುತ್ತೆ, ನಂಗೆ ವಾಚ್ ಬೇಕು ವೇರ್ ಓ ಎಸ್ ಅಂತ. ಅಂಥವ್ರು ದುಡ್ಡಿರೋರು ಈ ವಾಚನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬಟ್ ಸ್ಟಿಲ್ ಈ ಥರನೂ ಒಂದು ವಾಚ್ ಇರುತ್ತೆ ಅಂತ ತಿಳ್ಕೊಳೋದ್ರಲ್ಲಿ ತಪ್ಪೇನಿಲ್ಲ, ಆಯಿತಾ. ಫ್ಯೂಚರಲ್ಲಿ ನಿಮ್ಮಲ್ಲಿ ದುಡ್ಡು ಬಂದಾಗ ನೀವು ಆ ಲೆವೆಲ್ ರೀಚ್ ಆದಾಗ ತೊಗೊಬೋದಲ್ಲ. ಸೊ ಆ ರೀತಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.